ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮಗೆ ಸ್ನ್ಯಾಪ್ಚಾಟ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರೆಲ್ಲ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತಾ ಇದ್ದೀರೋ ಬೇಗ ಬೇಗ ನಿಮ್ಮ ಐ ಡಿನ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ, ಯಾಕೆ ತಡ ಮಾಡೋಣ, ಬನ್ನಿ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಸ್ನ್ಯಾಪ್ಚಾಟ್ನ ಡೌನ್ಲೋಡ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ನಿಗೆ ಓಪನ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರ್ನಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಸ್ನ್ಯಾಪ್ಚಾಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಸ್ನ್ಯಾಪ್ಚಾಟ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೋಡ್ಬೋದು, ಎರಡನೇ ಆಪ್ಷನ್ ಬಂದಿದೆಯಲ್ಲ ಸ್ನ್ಯಾಪ್ಚಾಟ್ ಅಂತ, ಇಲ್ಲಿ ನೋಡ್ಬೋದು. ರೇಟಿಂಗ್ ಕೂಡ ಚೆನ್ನಾಗಿದೆ ಗೈಸ್. ಇಲ್ಲಿ ಸ್ನ್ಯಾಪ್ಚಾಟ್ದು ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಗೈಸ್. ನೀವು ಕೂಡ ಯೂಸ್ ಮಾಡಿ. ಇವಾಗ ಈ ಆ್ಯಪ್ನ ಇವಾಗ ಓಪನ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು, ಫಸ್ಟ್ ಎಂಟರ್ ಪೇಜ್ ಈ ಥರ ಬರುತ್ತೆ ಸ್ನ್ಯಾಪ್ಚಾಟ್ದು. ನೀವಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಕೂಡ ಮಾಡ್ಬೋದು. ಹಾಗೆ ಸೈನ್ ಅಪ್, ಹಾಗೆ ನಿಮ್ದು ಏನಿದ್ರು ಆಲ್ರೆಡಿ ಅಕೌಂಟ್ ಇದ್ರೆ ಲಾಗಿನ್ ಕೂಡ ಆಗ್ಬೋದು. ನಿಮ್ದು ಫಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ಲ, ಗೂಗಲಲ್ಲಿ ಲಾಗಿನ್ ಆಗುತ್ತೆ. ಹಾಗೆ ನೀವು ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಂತ ಇದ್ರೆ ಇಲ್ಲಿ ಸೈನ್ ಅಪ್ ಅಂತ ಕೊಟ್ಕೊಳ್ಳಿ. ಸೈನ್ ಅಪ್ ಕೊಟ್ಟಾದ್ಮೇಲೆ ಗೈಸ್ ಈ ಥರ ಎಂಟ್ರಿ ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು, ವಾಟ್ಸ್ ಯುವರ್ ನೇಮ್ ಅಂತ ಬರುತ್ತೆ. ನಿಮ್ಮ ನೇಮ್ನ ಕೊಟ್ಕೊಳ್ಳಿ. ಇಲ್ಲಿ ನಾನು ಹರೀಶ್ ಹನಿ ಅಂತ ಕೊಟ್ಕೊಳ್ತೀನಿ. ಇವಾಗ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಹಾಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮದು ಬರ್ತ್ಡೇ ಡೇಟ್ನ ಇಲ್ಲಿ ಹಾಕಬೇಕಾಗತ್ತೆ. ನಾನು ಇವಾಗ ಸೆಟ್ ಮಾಡ್ಕೊಳ್ತೀನಿ ನನ್ನ ಬರ್ತ್ಡೇ ಡೇಟ್ನ. ಇವಾಗ ನಾನು ಕೂಡ ನನ್ನ ಬರ್ತ್ಡೇ ಡೇಟ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ನೀವು ಕೂಡ ನಿಮ್ಮ ಬರ್ತ್ಡೇ ಡೇಟ್ನ ಹಾಕೊಳ್ಬೇಕಾಗತ್ತೆ. ಹಾಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನಿಮ್ಮದು ಐ ಡಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಹರೀಶ್ ಹನಿ ಅಂತ ಬಂದಿದೆ. ನಮಗೆ ಈ ಐ ಡಿ ಬೇಡ ಅಂದರೆ ನಮ್ಮದೇ ಆದ ಸ್ವಂತ ಐ ಡಿ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಒಂದು ಆಕಾಶ್ ಕಲರ್ ಒಂದು ಕಾಣುತ್ತಲ್ವ, ಚೇಂಜ್ ಮೈ ಯೂಸರ್ ನೇಮ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನಿಮ್ಮ ಐ ಡಿನ ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮದು ಐ ಡಿ ಏನು ಬೇಕೋ ನಿಮ್ಮ ಆ ಹೆಸರನ್ನ ಇಟ್ಕೊಳ್ಬೋದು. ನಾನು ಕೂಡ ಆ ಹೆಸರು ಬೇಡ ಅಂದರೆ ಇವಾಗ ಬೇರೆ ನೇಮ್ನ ಹಾಕೊಳ್ತೀನಿ. ನಿಮ್ಗೆ ಟ್ರೈ ಮಾಡಿ ತೋರಿಸ್ತೀನಿ ಗೈಸ್, ಒಂದ್ಸಲ ನೋಡ್ಬೋದು. ಇವಾಗ ಇಲ್ಲಿ ನಾನು ಹರೀಶ್ ಹನಿ ಇಲ್ಲಿ ನೋಡ್ಬೋದು, ನೀವು ಚೇಂಜ್ ಮಾಡ್ಕೊಳ್ತೀನಿ. ಇವಾಗ ಹರೀಶ್ ಹನಿ ಒಂದು ಯಾವ್ದಾದ್ರು ನಂಬರ್ ಕೊಟ್ಕೊಳ್ತೀನಿ. ಇವಾಗ ಇಲ್ಲಿ ಈ ನೇಮ್ನ ಇದ್ದರೆ ಇಲ್ಲಿ ಗ್ರೀನ್ ಟಿಕ್ ಬರಲ್ಲ. ಈ ನೇಮ್ನ ಇಲ್ಲ ಅಂದರೆ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಹರೀಶ್ ಹನಿ 18 ಅಂತ ಹಾಕೊಳ್ತೀನಿ. ಇವಾಗ ಈ ನೇಮ್ ಇದೆ ಅಂತ ನೋಡ್ಬೋದು. ಇಲ್ಲಿ 18 ಅಂತ ಹಾಕೊಳ್ತೀನಿ. ಇವಾಗ ಈ ನೇಮ್ ಕೂಡ ಇಲ್ಲಿ ಇದೆ ಅಂತ ನೋಡ್ಬೋದು. ಈ ನೇಮ್ನ ಯಾರು ಹಾಕಿಲ್ಲ, ಅದ್ರ ಸಲುವಾಗಿ ಇಲ್ಲಿ ಗ್ರೀನ್ ಟಿಕ್ ಬಂದಿದೆ. ಇವಾಗ ಈ ನೇಮ್ನ ಇಟ್ಕೊಂಡು ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಹಾಗೆ ಇಲ್ಲಿ ಪಾಸ್ವರ್ಡ್ ಹಾಕೊಳ್ಬೇಕಾಗತ್ತೆ. ನಾವಿಲ್ಲಿ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಇವಾಗ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮದು ಕಂಟ್ರಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಫೋನ್ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ದು ಯಾವ ಫೋನ್ ನಂಬರ್ ಇದೆಯೋ ಆ ಫೋನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ನಿಮ್ಮದು ಇಮೇಲ್ ಕೂಡ ಕೇಳುತ್ತೆ. ನೀವು ಇಮೇಲ್ ಕೂಡ ಆ್ಯಡ್ ಮಾಡ್ಬೋದು. ಇಮೇಲ್ ಆ್ಯಡ್ ಮಾಡ್ಕೊಂಡ್ರೆ ಚಲೋ ಅಂತ ಹೇಳ್ಬೋದು. ಯಾಕಂದರೆ ನಂಬರ್ ಇಲ್ಲ ಅಂದರೆ ಇಮೇಲ್ ಮುಖಾಂತರ ನೀವು ಆಮೇಲೆ ಲಾಗಿನ್ ಕೂಡ ಆಗ್ಬೋದು. ಹಾಗೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ನಿಮ್ದು ಇಲ್ಲಿ ಆ್ಯಡ್ ಫ್ರೆಂಡ್ಸ್ ಕೂಡ ಕೇಳುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ಬೇಡ ಅಂದರೆ ಇಲ್ಲಿ ಟಿಕ್ನ ತೆಗೆದು ಆಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ಮತ್ತೆ ಸ್ಟೆಪ್ ಕೇಳುತ್ತೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಟರ್ನ್ ಆನ್ ಇದೆಯಲ್ಲ, ಟರ್ನ್ ಆನ್ ಮಾಡ್ಕೊಂಡು ಹಾಗೆ ಎಲ್ಲದಕ್ಕೂ ಅಲೋ ಅಂತ ಕೊಟ್ಕೊಳ್ಳಿ. ಇವಾಗ ಇಲ್ಲಿ ಅಲೋ ಕೊಟ್ಟಾದ್ಮೇಲೆ ಗೈಸ್ ನಿಮ್ಮದು ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿಬಿಡುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ನಿಮ್ಮದು ಫೋಟೋಸ್ ತೆಗಿಬೇಕಂದ್ರೆ ತುಂಬಾ ಎಫೆಕ್ಟ್ಗಳು ಇದ್ದಾವೆ. ಇಲ್ಲಿ ಗೈಸ್ ಇಲ್ಲಿ ನೋಡ್ಬೋದು, ನಿಮ್ದು ಯಾವ ಎಫೆಕ್ಟ್ ಹಾಕೊಂಡು ಫೋಟೋ ತೆಗಿಲಿಕ್ಕೆ ಬೇಕಾದ್ರೆ ಆಗುತ್ತೆ. ಹಾಗೆ ಇಲ್ಲಿ ಮ್ಯಾಪ್ ಕೂಡ ನಿಮ್ಗೆ ಸಜೆಷನ್ ಮಾಡಿದ್ದಾರೆ. ನೋಡ್ಬೋದು, ಮ್ಯಾಪ್ ಕೂಡ ತುಂಬಾ 4K ಕ್ವಾಲಿಟಿಯಲ್ಲಿ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ನಿಮ್ಮದು ಯಾವುದೇ ಪ್ಲೇಸ್ಗೆ ಹೋಗಬೇಕಿದ್ರೆ ನಿಮ್ಮ ಮ್ಯಾಪ್ನ ಸಹಾಯ ಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಮ್ಯಾಪ್ ಕೂಡ ಸಹಾಯ ಮಾಡುತ್ತೆ. ಈ ಆ್ಯಪ್ನಲ್ಲಿ ಮ್ಯಾಪ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ತುಂಬಾ ಕ್ವಾಲಿಟಿ ಆಗಿದೆ ಮ್ಯಾಪ್ ಕೂಡ. ನಿಮಗೆ ಎಲ್ಲೇ ಯಾವುದೇ ದಾರಿ ಬೇಕಿದ್ರೂ ಕಾಣುತ್ತೆ. ಹಾಗೆ ಇಲ್ಲಿ ಚಾಟ್ ಕೂಡ ಮಾಡ್ಬೋದು ಗೈಸ್. ನಿಮ್ಮದೇ ಕ್ಲೋಸ್ ಫ್ರೆಂಡ್ಸ್ ಇದಾರಲ್ಲ, ಅವ್ರಿಗೆ ಬೇಕಾದ್ರೆ ಚಾಟ್ ಕೂಡ ಮಾಡ್ಬೋದು. ಹಾಗೆ ಯಾರಿಗೆ ಕೂಡ ಚಾಟ್ ಕೂಡ ಮಾಡ್ಬೋದು. ಸೋಷಿಯಲ್ ಟೈಪ್ ಇದೆ ಇದು, ಯಾರಿಗೆ ಕೂಡ ಚಾಟ್ ಮಾಡ್ಬೋದು. ಇಲ್ಲಿ ಸ್ಟೋರಿ ಕೂಡ ಹಾಕ್ಬೋದು ಗೈಸ್. ನೋಡ್ಬೋದು,
ಇಲ್ಲಿ ತುಂಬಾ ಸ್ಟೋರೀಸ್ಗಳನ್ನೆಲ್ಲ ಹಾಕಿದ್ದಾರೆ ಇವರಿಗೆ ಫ್ರೆಂಡ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಫ್ರೆಂಡ್ಸ್ ಬೇಡ ಅಂದರೆ ಮಾಡ್ಕೊಳ್ಬೇಡಿ. ಹಾಗೆ ಇಲ್ಲಿ ನೋಡಿದ್ರೆ ಸ್ಟೋರೀಸ್ ಕೂಡ ಹಾಕ್ಬೋದು. ಇಲ್ಲಿ ನೀವು ಎಷ್ಟು ಬೇಕಾದ್ರೆ ಸ್ಟೋರೀಸ್ ಕೂಡ ಹಾಕ್ಬೋದು. ಇಲ್ಲಿ ನೋಡಿ ತುಂಬಾ ಹಾಕಿದ್ದಾರೆ ಇವಾಗ ಇವರು. ನನಗೆ ಫ್ರೆಂಡ್ಸ್ ಇಲ್ಲ ಆದರೂ ಸ್ಟೋರಿನ ನೋಡ್ಲಿಕ್ಕಾಗತ್ತೆ. ಇಲ್ಲಿ ಯಾವ ಸ್ಟೋರಿ ಬೇಕಾದರೂ ಹಾಕ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.